ಇಂದಿನಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಸಾಂಬಾರ್ಗೆ ಟೊಮೆಟೊ, ಕೊಬ್ಬರಿ ಎಣ್ಣೆ ಮತ್ತು ಜೀರಿಗೆ, ಸಾಸಿವೆ, ಖಾರ, ಉಪ್ಪು ಎಲ್ಲ ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಈ ಕಡೆ ಸ್ವಲ್ಪ ಮಧ್ಯಾಹ್ನ ಮಾಡಿರೋದು ಆಲೂಗಡ್ಡೆ ಪಲ್ಯನೂ ಕೂಡ ಉಳಿದಿತ್ತು. ಇವಾಗ ಬೇಳೆನೂ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡೋದಷ್ಟೇ. ಇವಾಗ ಲಾಗ್ ಯಾವ ರೀತಿಯಾಗಿ ಹೋಗುತ್ತೆ ಅನ್ನೋದನ್ನ ನೋಡೋಣ. ಇವತ್ತು ಊರಿಗೆ ಕೂಡ ಹೋಗಬೇಕು. ಅಂದರೆ ಊರಿಗೆ ಹೋಗೋ ಲಾಗ್ ಅಂದರೆ ಜರ್ನಿ ಲಾಗ್ ಮಾಡಿದರೆ ಮಾಡ್ಕೋತೀನಿ. ಮಕ್ಕಳು ಇರೋದ್ರಿಂದ ಜಾಸ್ತಿ ಆಗಿ ವಿಡಿಯೋನ ಮಾಡೋದಕ್ಕಾಗೋದಿಲ್ಲ. ನೋಡೋಣ, ಆದರೆ ಮಾಡ್ಕೋತೀನಿ. ಮಾಡ್ಕೋಬೇಕಾದ್ರೆ ಈ ಥರ ಟೊಮೆಟೊ ಪೂರ್ತಿಯಾಗಿ ಬೇಯಬೇಕು. ಅಲ್ಲಿವರೆಗೂ ವೇಟ್ ಮಾಡಿಬಿಟ್ಟು ನೀವು ಬೇಳೆನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಚೆನ್ನಾಗಿ ಅನಿಸೋದಿಲ್ಲ. ಈ ರೀತಿಯಾಗಿ ಕೂಡ ಮಾಡ್ಕೋಬಹುದು. ನೀವು ಬೇಳೆನ ಕುದಿಯಕ್ಕೆ ಹಾಕ್ತಿರಲ್ವ, ಆವಾಗ ಕೂಡ ಟೊಮೆಟೊನ ಹಾಕೋಬಹುದು. ಈ ರೀತಿಯಾಗಿ ಟೇಸ್ಟ್ ಆಗಿರುತ್ತೆ. ಮತ್ತು ಆ ರೀತಿಯಾಗಿ ಮಾಡ್ಕೋಬಹುದು. ನಾನು ಆ ರೀತಿಯಾಗಿ ಮಾಡ್ತೀನಿ, ಈ ರೀತಿಯಾಗಿ ಮಾಡ್ತೀನಿ. ಇವತ್ತು ಬೇಳೆಗೆ ಟೊಮೆಟೊನ ಹಾಕೋದನ್ನ ಮರೆತುಬಿಟ್ಟಿದ್ದೆ, ಅದಕ್ಕೋಸ್ಕರ ಕಡೆ ಹೆಚ್ಕೊಂಡು ಹಾಕ್ತಾ ಇದ್ದೀನಿ. ಯಾವ ರೀತಿಯಾಗಿ ಬೇಕಾದರೂ ಮಾಡ್ಕೋಬಹುದು. ಈ ಎರಡು ರೀತಿಯಾಗಿ ಕೂಡ ಮಾಡಿಕೊಂಡ್ರು ಕೂಡ ತುಂಬ ಟೇಸ್ಟಿ ಆಗಿರುತ್ತೆ. ಇವಾಗ ಟೊಮೆಟೊ ಎಲ್ಲ ಬೆಂದಿದ್ದು ಕೂಡ ಆಯಿತು. ಇವಾಗ ಬೇಳೆನ ಬೇಯಿಸಿಟ್ಕೊಂಡಿದ್ನಲ್ವ, ಬೇಳೆನೂ ಕೂಡ ಸೇರಿಸಿದ್ದು ಕೂಡ ಆಯಿತು. ಬೇಳೆನ ಸೇರಿಸ್ಬಿಟ್ಟು ಇದು ಕುದಿ ಬಂದುಬಿಟ್ರೆ ಬೇಳೆ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ. ಇವತ್ತು ಊರಿಗೆ ಹೋಗೋದ್ರಿಂದ ಬೇಗನೆ ಅಡುಗೆ ಮಾಡ್ತಾಯಿದ್ದೆ. 5:30ಗೆ ಸ್ಟಾರ್ಟ್ ಮಾಡಿದ್ದೆ ಇವತ್ತು ಅಡುಗೆ ಮಾಡಲಿಕ್ಕೆ. ಅಂದರೆ 6:30ಗೆ ನಾವು ಬಿಟ್ಬಿಡ್ತೀವಿ. 7:30ಗೆ ಬಸ್ ಇರೋದ್ರಿಂದ ಬಸ್ಸಿಗೆ ಹೋಗ್ತಾ ಇರೋದು. ಸ್ಲೀಪರ್ ಕೋಚ್ ಬಸ್ಸು ಕೂಡ ಬುಕ್ ಮಾಡಿದ್ದೀವಿ. ಇವಾಗ ಬಸ್ಸಿಗೆ ಹೋಗೋದ್ರಿಂದ ಬೇಗನೆ ಅಡುಗೆ ಮಾಡ್ಕೊಂಬಿಟ್ಟು ಊಟನೂ ಕೂಡ ಮಾಡಿ ಹೋದ್ರಾಯ್ತು ಅಂತ ಬೇಗನೆ ಅಡುಗೆನೂ ಕೂಡ ಮಾಡ್ತಾಯಿದ್ದೆ. ಅನ್ನ ಸಾಂಬಾರು ಮತ್ತು ಚಪಾತಿನೂ ಕೂಡ ಮಾಡ್ಕೊಂಬಿಡ್ತೀನಿ. ನನ್ನ ಹಸ್ಬೆಂಡ್ ಇಲ್ಲೇ ಊಟ ಮಾಡ್ತಾರೆ, ನಾನಂತರೂ ಬಸ್ಸಲ್ಲೇ ಊಟ ಮಾಡೋದು. ಯಾಕಂದರೆ ನನಗೆ ಬೇಗನೆ ಊಟ ಹೋಗೋದಿಲ್ಲ, ಅದಕ್ಕೋಸ್ಕರನೇ ಅಲ್ಲೇ ಬಸ್ಸಲ್ಲೇ ಮಾಡ್ಕೋತೀನಿ. ನಾನು ಚಪಾತಿ ಅಷ್ಟೇ ತೊಗೋತೀನಿ. ಅಲ್ಲಿ ಏನಾದರೂ ಪಲ್ಯ ಅದು ಏನಾದರೂ ತೊಗೊಂಡ್ಬಿಟ್ಟು ರೈಸ್ ಅದು ತೊಗೊಂಡ್ಬಿಟ್ಟು ಅಲ್ಲೇ ಊಟ ಮಾಡ್ಕೋತೀನಿ. ನಾನು ಮನೆಯಲ್ಲಿ ಊಟ ಮಾಡಿದ್ರೂ ಆಗುತ್ತೆ, ಬೇಗನೆ ಆಗ್ಬಿಡುತ್ತಲ್ವ. ನನಗೆ ಅಷ್ಟು ಬೇಗ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರನೇ ಮಾಡೋದಿಲ್ಲ. ಆಗಿರೋದ್ರಿಂದ ಟೀನು ಕುಡಿಯೋ ಹಾಗೆ ಆಗಿತ್ತು. ಸ್ವಲ್ಪ ಮೋಡನೂ ಕೂಡ ಆಗ್ತಾ ಇತ್ತಲ್ವ, ಟೀ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಟೀನು ಕೂಡ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ಟೀ ಪೌಡರ್, ಸಕ್ಕರೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೀನಿ. ಟೀ ಕುದ್ಮೇಲೆ ಸಿಗ್ತೀನಿ ನಾನು ಆಮೇಲೆ. ಇವಾಗ ಟೀನು ಕೂಡ ರೆಡಿ ಆಯಿತು. ಬನ್ನಿ ಟೀನ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಸಿಗ್ತೀನಿ ನಿಮ್ಮ ಜೊತೆ ನಾನು. ಚಾಪಿ ಹಾಕೊಂಡ್ಬಿಟ್ಟು ಜಗಳ ಮಾಡಬಾರ್ದು ಪಾಪ. ಯಾಕೆ ಜಗಳ ಮಾಡ್ಬೇಕು ಅಕ್ಕನ ಜೊತೆ? ಅಕ್ಕಗೆ ನೋವಾಯ್ತು, ಹೈ ಆಯ್ತು ಅಕ್ಕಿಗೆ. ಅಳ್ಳಕತ್ಲ ನೋಡು ಅಕ್ಕ, ಅಳ್ಳಕತ್ಲ. ಪಾಪ ಏನು ಪಾಪ ಇದು ಜಗಳ ಮಾಡೋದು ಅಕ್ಕನ ಜೊತೆ? ಹಂಗ ಪಾಪ ಮಾಡೋದು? ಬಾ ಇಲ್ಲಮ್ಮ, ಏನಾಯ್ತು ನೋಡೋಣ ಬಾ. ಏನಾಯ್ತು? ತಲೆ ಬಡಿಸಿದ್ ನಾನು ಅಪ್ಪ. ಗಜ್ಬೇಕಾ ನನಗೆ? ಗಜ್ಕೊಂಡು ನೋಡಿದ್ರಲ್ವಾ ನನ್ನ ಮಗನ ಜಗಳ ಯಾವ ರೀತಿಯಾಗಿರುತ್ತೆ ಅವ್ರ ಅಕ್ಕನ ಜೊತೆ ಅಂತ. ತುಂಬ ಗಲಾಟೆ ಮಾಡ್ತಾನೆ ಅವನಂತರೂ. ನನ್ನ ಮಗಳು ತುಂಬ ಸೈಲೆಂಟ್ ಇದ್ದು, ಇವನು ತುಂಬ ಗಲಾಟೆ ಮಾಡ್ತಾನೆ. ಕರೆಂಟ್ ಕೂಡ ಹೋಗಿತ್ತು, ಏನು ಮಾಡೋದು, ಕರೆಂಟ್ ಅಂದರೂ ಕರೆಕ್ಟಾಗಿ ಇರೋದೇ ಇಲ್ಲ. ಯಾವಾಗಲೂ ನಮ್ಮ ಚಾರ್ಜರ್ ಲೈಟ್ ಇರೋದ್ರಿಂದ ಚಲೋ ಆಗಿಬಿಟ್ಟಿದೆ. ಇಲ್ಲಾಂದರೆ ಮನೆಯಲ್ಲಿ ಲೈಟೇ ಇರೋದಿಲ್ಲ. ಇಲ್ಲಿ ಹಳ್ಳಿಯಲ್ಲಿ ತುಂಬ ಕರೆಂಟಿನ ಪ್ರಾಬ್ಲಮ್ ಅಂತ ಹೇಳ್ಬೋದು. ನನ್ನ ಮಗಳು ಕೂಡ ಹೊರಗಡೆ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಅಂದರೆ ಸ್ವಲ್ಪ ಮೋಡನೂ ಕೂಡ ಆದಾಗ ಆಗಿತ್ತು. ಸ್ವಲ್ಪ ಹೊರಗಡೆನೂ ಕೂಡ ಆಟ ಆಡ್ತಿದ್ರು. ಇನ್ನು ಊರಿಗೆ ಹೋಗೋದು ಸ್ವಲ್ಪ ಲೇಟ್ ಇತ್ತು, ಅದಕ್ಕೋಸ್ಕರನೇ ಅವರಿಗೆ ಆಟ ಆಡಿಸ್ತಿದ್ದೆ. 6:30-7 ಗಂಟೆಗೆ ಹೋಗೋದ್ರಿಂದ. ನೋಡಬಹುದು ಇರುವೆಗಳು ಯಾವ ರೀತಿಯಾಗಿ ಸಾಲಾಗಿ ಹೋಗ್ತಾ ಇದೆ ಅಂತ. ಕಟ್ಟಿರುವೆ ಅಂತಾರಲ್ವ, ಕರಿ ಇರುವೆ, ದೊಡ್ಡ ಇರುವೆ ಇರುತ್ತೆ. ಆ ಇರುವೆ ಎಷ್ಟು ಚೆನ್ನಾಗಿ ಲೈನಾಗಿ ಹೋಗ್ತಾ ಇತ್ತು. ತನ್ನ ಫ್ಯಾಮಿಲಿ ಜೊತೆ ಅನಿಸುತ್ತೆ, ಅವ್ರ ಫ್ಯಾಮಿಲಿ ಅನಿಸ್ತಾರೆ ಅವರು. ಎಷ್ಟಲ್ವ ಮನುಷ್ಯರಷ್ಟೇ ತಮ್ಮ ಫ್ಯಾಮಿಲಿ ಅಂತ ಬಡ್ಕೊಳ್ಳೋ ಜೀವಿಗಳು ಕೂಡ ತಮ್ಮ ಫ್ಯಾಮಿಲಿ ಅಂತ ಎಷ್ಟೊಂದು ಕಾಳಜಿ ಮಾಡ್ತಾವಲ್ವ. ಅದು ನೋಡಿದರೆ ತುಂಬ ಖುಷಿ ಅನಿಸುತ್ತೆ. ಇವಾಗ ತುಮಕೂರಿಗೂ ಕೂಡ ಬಂದಿದ್ದಾಯಿತು. ನಾವು ಬರುವಾಗ ಏನು ಲಾಗ್ನ ಮಾಡ್ಕೊಳ್ಳಿಕ್ಕಾಗಲಿಲ್ಲ, ಅದಕ್ಕೆ ಸಾರಿ ಅಂತ ಕೇಳ್ತೀನಿ. ಮಕ್ಕಳು ಇರೋದ್ರಿಂದ ತುಂಬ ಅಂದರೆ ಅವ್ರು ತೊಗೊಂಡ್ಬಿಟ್ಟು ಲಗೇಜ್ ತೊಗೊಂಡ್ಬಿಟ್ಟು ಬರೋದು ಕಷ್ಟ ಅನಿಸುತ್ತಲ್ವ, ಅದಕ್ಕೋಸ್ಕರ ಏನೂ ಮಾಡಲಿಲ್ಲ. ಬಂದಮೇಲೆ ಮನೆ ಕ್ಲೀನಿಂಗು, ಕಿಚನ್ ಹತ್ರ ತುಂಬ ಗಲೀಜಾಗಿಬಿಟ್ಟಿದ್ದು, ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಆಯಿತು. ಅದು ಏನು
ಏನು ಲಾಗ್ನು ಕೂಡ ಮಾಡ್ಕೊಂಡಿಲ್ಲ ನಾನು. ಮನೆ ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿತ್ತು. ಫ್ರಿಜ್ ಅದು ಎಲ್ಲ ತೊಳೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟೆ ಹೋಗಿದ್ದೆ. ಫ್ರಿಜ್ ಏನು ಅಷ್ಟೊಂದು ಗಲೀಜಾಗಿರಲಿಲ್ಲ. ಆದರೆ ಕಿಚನ್ ಅಂದರೆ ಗ್ಯಾಸಿನ ಕಟ್ಟಿ ಮಾತ್ರ ತುಂಬ ಗಲೀಜಾಗ್ಬಿಟ್ಟಿತ್ತು. ಎಲ್ಲ ಗ್ಯಾಸ್ ಅದು ಎಲ್ಲ ಒಂಥರ ಜಿಡ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡ್ 2 ತಿಂಗಳು ಒಬ್ಬರೇ ಇದ್ದರು. ಏನು ಅಡುಗೆನೂ ಕೂಡ ಮಾಡ್ಕೊಂಡಿಲ್ಲ. ಅವರು ಎಲ್ಲ ಹೊರಗಡೆನೇ ತಿಂದಿದ್ದಾರೆ. ಆದರೆ ಮನೆಯಲ್ಲಿ ಏನು ಮಾಡ್ಕೊಂಡಿಲ್ಲ ಅಲ್ವಾ, ಯೂಸೇ ಮಾಡಿಲ್ಲ ಅವರು. ಅದಕ್ಕೋಸ್ಕರನೇ ಆ ಥರನೆಲ್ಲ ಆಗಿಬಿಟ್ಟಿತ್ತು. ಬಂದ ಮೇಲೆ ಬೆಳಗ್ಗೆ 5:30ಗೆ ನಾವು ಬಂದಿರೋದು ತುಮಕೂರಿಗೆ. ಬಂದ ತಕ್ಷಣವೇ ಕಿಚನ್ನ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. 1-2-3 ಗಂಟೆನೇ ಹಿಡಿತು ಅಂತ ಹೇಳ್ಬೋದು. ಗ್ಯಾಸಿನ ಕಟ್ಟಿ ಫುಲ್ ಎಲ್ಲ ಸೋಪಿನ ಪೌಡರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ತೊಳೆದು ಎಲ್ಲ ಪಾತ್ರೆನೆಲ್ಲ ತಿಕ್ಬಿಟ್ಟು ವಾಶ್ ಮಾಡಿ ಅವನ್ನೆಲ್ಲ ಒಣಗಿಸಿ ಮತ್ತು ಮನೆಯನ್ನೆಲ್ಲ ಕಸ ಗುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಮತ್ತು ಮನೇನೂ ಒರೆಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ, ಈ ಬಟ್ಟೆ ಅಂದರೂ ತುಂಬ ಇಟ್ಬಿಟ್ಟಿದ್ರು. ಬಟ್ಟೆನೂ ಕೂಡ ಒಗೆದು ಹಾಕ್ಬಿಟ್ಟು ಎಲ್ಲ ಮನೇನು ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅವ್ರು ಅಷ್ಟರಲ್ಲಿ ಎಲ್ಲ ವೆಜಿಟೇಬಲ್ಸ್ ಆಗಿರ್ಬೋದು, ಮನೆಗೆ ಏನೇನು ಬೇಕು ರೇಷನ್ ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ನೋಡ್ಬೋದು ಇವಾಗ ಹೇರ್ ವಾಶ್ನು ಕೂಡ ಮಾಡ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ತುಂಬ ಗಲೀಜಾಗ್ಬಿಟ್ಟಿತ್ತು. ನನ್ನ ತಲೆನೂ ಎಲ್ಲ ಗಲೀಜಾಗ್ಬಿಟ್ಟಿರೋದ್ರಿಂದ ಹೇರ್ ವಾಶ್ನು ಕೂಡ ಮಾಡಿಕೊಂಡೆ. ಹೇರ್ ವಾಶ್ನ ಮಾಡ್ಕೊಂಡ್ಬಿಟ್ಟು ಅಪ್ಪನೂ ಕೂಡ ಮಲ್ಕೋತಾ ಇದ್ದ. ಅಮ್ಮನೂ ಟಿ ವಿ ನೋಡ್ತಾ ಕೂತಿದ್ಲು. ಅವರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ, ಜಸ್ಟ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಅಷ್ಟೇ. ಉಪ್ಪಿಟ್ಟೆಲ್ಲ ನಾಷ್ಟಾನ ಎಲ್ಲರೂ ಮಾಡಿಬಿಟ್ಟು ನನ್ನ ಹಸ್ಬೆಂಡು ಕೂಡ ಆಫೀಸ್ಗೆ ಹೋದರು. ನನ್ನ ಮಗಳು ಆಟ ಆಡ್ತಾ ಇದ್ಲು, ಮಗನೂ ಕೂಡ ಮಲ್ಕೋತಾ ಇದ್ದ. ಅದಕ್ಕೋಸ್ಕರನೇ ನಿಮ್ಮ ಜೊತೆ ಮಾತಾಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ವಾ, ಗಂಡು ಮಕ್ಕಳ ಮೇಲೆ ಮನೇನ ಬಿಟ್ಟು ಹೋಗ್ಬಿಟ್ರೆ ಇದೇ ರೀತಿಯಾಗಿ ಆಗುತ್ತೆ ಅಂತ ಹೇಳ್ಬಹುದು. ನನ್ನ ಹಸ್ಬೆಂಡ್ ಮನೆ ಕಸ ಗುಡಿಸೋದಾಗಿರ್ಬೋದು, ಮನೆ ಒರೆಸ್ಕೊಳ್ಳೋದಾಗಿರ್ಬೋದು ಅವರೆಲ್ಲ ಮಾಡ್ಕೊಂಡಿದ್ರು. ಆದರೂ ಕಿಚನ್ ಅದು ಏನು ಟಚ್ ಮಾಡಿಲ್ಲ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಜಿಡ್ಡೆಲ್ಲ ಆಗಿಬಿಟ್ಟಿತ್ತು. ಬಂದಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ, ಮನೇನ ಒರೆಸ್ಕೊಂಡು ದೇವ್ರ ಪೂಜೆನ ಮಾಡಿಕೊಂಡು ಎಲ್ಲನೂ ಸ್ನಾನ ಅದೆಲ್ಲ ಆಗಿ ದೇವ್ರ ಪೂಜೆ ಅದೆಲ್ಲ ಆಯಿತು. ಎಲ್ಲ ಗ್ಯಾಸಿನ ಕಟ್ಟಿ ಅದೆಲ್ಲ ಇವಾಗೆಲ್ಲ ಮಾರ್ನಿಂಗ್ ಎಲ್ಲ ಮುಗೀತು ಕೆಲಸ ಎಲ್ಲ. ನೋಡ್ಬೋದು ನನ್ನ ಮಗಳು ಎಷ್ಟೊಂದು ಆಟಿಗೆ ಸಾಮಾನು ಹರ್ಕೊಂಡು ಕೂತಿದ್ದಾಳಂತ. ಬಂದಮೇಲೆ ಟಿ ವಿ ಕರೆನ್ಸಿನೂ ಕೂಡ ಆಗಿತ್ತು. ನಾವು ಇರ್ಲಿಕ್ಕಂದರೆ ನನ್ನ ಹಸ್ಬೆಂಡ್ ಟಿ ವಿ ಕರೆನ್ಸಿ ಅದು ಏನು ಹಾಕ್ಸೋದಿಲ್ಲ. ದೇವ್ರ ಮುಂದೆ ಲೈಟ್ ಕೂಡ ಹೋಗಿದೆ, ಅದನ್ನು ತೊಗೊಂಬರ್ಸಿ ಹಾಕಬೇಕು. ನಾನು ಇರ್ಲಿಕ್ಕಂದರೆ ಅವ್ರು ಜಾಸ್ತಿಯಾಗಿ ಏನು ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬೋದು. ಅಂದರೆ ನಾವೆಲ್ಲ ಇದ್ದರೆ ಜಾಸ್ತಿಯಾಗಿ ಮನೇಲಿ ಇರ್ತಾರೆ. ಅವ್ರು ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟರೆ ಮುಗಿತು, ನೈಟ್ 8 ಗಂಟೆಗೆ ಬರ್ತಾರೆ. ಬಂದುಬಿಟ್ಟು ಊಟ ಮಾಡ್ಕೊಂಡೇ ಬಂದುಬಿಟ್ಟಿರ್ತಾರೆ. ಊಟ ಮಾಡ್ಕೊಂಡು ಬಂದ ತಕ್ಷಣ ಮಲ್ಕೊಳ್ಳೋದಷ್ಟೇ. ಬೆಳಗ್ಗೆ ಎಲ್ಲ ನಾಷ್ಟನೂ ಕೂಡ ಎಲ್ಲ ಮಾಡ್ಕೊಂಡಿದ್ದಾಗಿದೆ. ನನ್ನ ಮಗಳು ಪೂರಿ ಅಂತ ಬೆಳೆದು ಪೂರಿನೂ ಕೂಡ ಅವಳಿಗೆ ಮಾಡಿಕೊಟ್ಟೆ. ನಾವೆಲ್ಲರೂ ಏನಂದ್ರೆ ಉಪ್ಪಿಟ್ಟನ್ನು ಕೂಡ ತಿಂದಿದ್ವಿ. ಇವಾಗ ಎಷ್ಟು ಬೇಕು ರೇಷನ್ ಅಷ್ಟೇ ತೊಗೊಂಡು ಬಂದಿದ್ದಾರೆ. ಮಶ್ರೂಮ್ ಅದೆಲ್ಲ ತೊಗೊಂಡು ಬಂದಿದ್ರು. ಇವಾಗ ಮಧ್ಯಾಹ್ನ ಊಟಕ್ಕೆ ಮಶ್ರೂಮ್ ಗ್ರೇವಿ ಅದು ಏನಾದರೂ ಮಾಡಿದ್ರಾಯ್ತು ಅಂತ ಮಾಡಿದ್ದೀನಿ. 5 kg ಈರುಳ್ಳಿನೂ ಕೂಡ ತೊಗೊಂಡು ಬಂದಿದ್ರು. ಈರುಳ್ಳಿ ರೇಷನ್ ಅದೆಲ್ಲ ಎಷ್ಟು ಬೇಕು ಅಷ್ಟೆಲ್ಲ ತೊಗೊಂಡು ಬಂದಿದ್ರು. ಒಂದು 15 ದಿನಕ್ಕೆ ಆಗುವಷ್ಟು ರೇಷನ್ನು ಕೂಡ ತೊಗೊಂಡು ಬಂದಿದ್ರು. ಇವೆಲ್ಲ ಪಾತ್ರೆನೂ ತಿಕ್ಕಿ ತೊಳೆದಿಟ್ಟಿದ್ದೀನಿ. ಇವಾಗ ಎಲ್ಲ ವಾಶ್ ಮಾಡಿ ಡಬ್ಬಾಕಿ ಕೂಡ ಇಟ್ಟಿದ್ದೀನಿ. ನೀರು ಅದೆಲ್ಲ ತುಂಬ್ಕೊಂಬಂದಿದ್ರು. ಫಿಲ್ಟರ್ ವಾಟರ್ನೇ ತೊಗೊಳ್ಳೋದು ನಮ್ಮ ಮನೆಯಲ್ಲಿ. ಎಲ್ಲನೂ ಕ್ಲೀನ್ ಆಗಿದೆ ಆಲ್ಮೋಸ್ಟ್. ಮನೆಯದು ಹಿಟ್ಟು ಕೂಡ ಜೋಳದ ಹಿಟ್ಟು ಕೂಡ ಊರಿಂದ ತೊಗೊಂಬಂದಿದೆ. ಇಲ್ಲಿ ಕೂಡ ಸ್ವಲ್ಪ ಇದೆ, ಅದನ್ನೇ ಯೂಸ್ ಮಾಡಿದ್ರಾಯಿತು. ಆಮೇಲೆ ಅದಾದಮೇಲೆ ತಂದಿದ್ದೀನಲ್ವ ಅದನ್ನು ಯೂಸ್ ಮಾಡಿದ್ರಾಯಿತು ಅಂತ ಬಿಟ್ಟಿದ್ದೆ. ನನ್ನ ಮಗನೂ ಆಟ ಆಡ್ತಾ ಇದ್ದ. ನನ್ನ ಮಗ ಹಠ ಏನು ಮಾಡೋದಿಲ್ಲ, ಸುಮ್ಮನೆ ಆಟ ಆಡ್ತಾನೆ ಅವನು ಟಿ ವಿ ನೋಡ್ತಾ. ಇವಾಗ ಬಟ್ಟೆನೂ ಕೂಡ ತುಂಬ ಅಂದರೆ ತುಂಬ ಎಲ್ಲ ಗಲೀಜಾಗಿಬಿಟ್ಟಿತ್ತು. ನನ್ನ ಬಟ್ಟೆ ಆಗಿರ್ಬೋದು, ಮಕ್ಕಳ ಬಟ್ಟೆ ಆಗಿರ್ಬೋದು, ನನ್ನ ಹಸ್ಬೆಂಡ್ ಬಟ್ಟೆ ಅಂದರೂ ತುಂಬ ಇಟ್ಬಿಟ್ಟಿದ್ರು. ಅದನ್ನು ಕೂಡ ಎಲ್ಲ ವಾಶ್ ಮಾಡಿದ್ದೀನಿ. ಆದರೆ ಐರನ್ ಇನ್ನೂ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಮನೆ ಹಿಂದೆ ಬೇವಿನ ಗಿಡ ಇರೋದ್ರಿಂದ ತುಂಬ ಚೆನ್ನಾಗಿ ಗಾಳಿನೂ ಕೂಡ ಬರುತ್ತೆ. ಅದಕ್ಕೋಸ್ಕರನೇ ನಾನು ಓಪನ್ ಮಾಡಿ ಇಟ್ಬಿಟ್ಟಿರ್ತೀನಿ. ನೋಡ್ಬೋದು ಎಲ್ಲ ಬಟ್ಟೆನೂ ಕೂಡ ಮಡಚಿಟ್ಟಿದ್ದೀನಿ. ಅಂದರೆ ನನ್ನ ಮಕ್ಕಳ ಬಟ್ಟೆ, ನನ್ನ ಮಗನ ಬಟ್ಟೆ, ನನ್ನ ಬಟ್ಟೆ ಎಲ್ಲ ಒಂದು ಸೈಡ್ ಇದೆ. ನನ್ನ ಹಸ್ಬೆಂಡ್ ಬಟ್ಟೆ ತುಂಬ ಜಾಸ್ತಿ ಇರೋದ್ರಿಂದ ಅವ್ರದ್ದು ಒಂದು ಸೈಡೇ ಇಟ್ಬಿಟ್ಟಿದ್ದೀನಿ ನಾನು. ಇವೇನಿಲ್ಲ, ಯೂಸ್ ಮಾಡೋದಷ್ಟೇ. ನಾನು ಆಲ್ಮೋಸ್ಟ್ ಸಾರಿ ಆಗಿರ್ಬೋದು, ಅಂದರೆ ಡ್ರೆಸ್ಗಳಾಗಿರ್ಬೋದು ಎಲ್ಲನೂ ಊರಲ್ಲೇ ಇಟ್ಬಿಟ್ಟಿರ್ತೀನಿ. ಜಾಸ್ತಿಯಾಗಿ ತರೋದಿಲ್ಲ ನಾನು. ಅಂದರೆ ಇಲ್ಲಿ ಸಾರಿ ಅದು ಜಾಸ್ತಿ ಉಡೋದಿಲ್ಲ ಅಲ್ವಾ, ಡ್ರೆಸ್ ಅಷ್ಟೇ ಉಡೋದು ನಾನು. ಅದಕ್ಕೋಸ್ಕರ ಡ್ರೆಸ್ ಅಷ್ಟೇ ತಂದಿರ್ತೀನಿ. ಸಾರಿ ಅದೆಲ್ಲ ಅಲ್ಲೇ ಊರಲ್ಲೇ ಇದೆ. ಇದೆಲ್ಲ ಕೆಳಗಿಂದೆಲ್ಲ ಡೈಲಿ ಯೂಸ್ ಮಾಡೋದು. ಮೇಲಿಂದ ನನ್ನ ಹಸ್ಬೆಂಡ್ ಬಟ್ಟೆ ಐರನ್ ಮಾಡಬೇಕು. ಅವ್ರ ಬಟ್ಟೆನೂ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಅಪ್ಪನ ಜೊತೆ ಅಂತರೂ ಏನು ಮಾಡ್ತೀನೋ ಏನು ಬಿಡ್ತೀನೋ ಏನು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಯಾವಾಗಾಗುತ್ತೆ ಅವಾಗ ಮಾಡ್ತೀನಿ. ಮಾಡುವಾಗ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವಲ್ಪ ಬಟ್ಟೆನೂ ಕೂಡ ಐರನ್ ಮಾಡಿರೋದಿದೆ, ಒಂದಿಷ್ಟಿದೆ. ಜಾಸ್ತಿಯಾಗಿ ಅವರೇನು ಬಳಸಿಲ್ಲ. ಅಂದರೆ ಡ್ಯೂಟಿಗೆ ಹೋಗುವಾಗ ಡ್ಯೂಟಿ ಡ್ರೆಸ್ಗಳನ್ನು ಐರನ್ ಮಾಡಿ ಇಟ್ಟಿರ್ತೀನಲ್ಲ, ಅವಷ್ಟೇ ಯೂಸ್ ಮಾಡಿರ್ತಾರೆ. ಅವರು ಜಾಸ್ತಿಯಾಗಿ ಏನು ಯೂಸ್ ಮಾಡೋದಿಲ್ಲ. ಅಂದರೆ ಫಾರ್ಮಲ್ಸ್ ಅದೇನು ಶರ್ಟ್ಸ್ ಅದು ಜಾಸ್ತಿಯಾಗಿ ಯೂಸ್ ಮಾಡೋದು. ಎಲ್ಲಾದರೂ ಬೆಂಗಳೂರಿಗೆ ಅದು ಹೋಗಬೇಕಾದ್ರೆ ಅಷ್ಟೇ ಯೂಸ್ ಮಾಡಿರ್ತಾರೆ. ಇಲ್ಲಾಂದರೆ ಡೈಲಿ ಯೂಸ್ ಅಂದರೆ ಶರ್ಟ್, ಅವ್ರ ಡ್ಯೂಟಿ ಡ್ರೆಸ್ ಇರ್ತಾರಲ್ಲ ಬೆಸ್ಟ್ ಫಾರ್ಮ್ದು ಅದೇ ಯೂಸ್ ಮಾಡಿರ್ತಾರೆ. ಇವಾಗ ಹೊರಗಡೆನೂ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಗಿಡ ಅದು ಬೆಳ್ಕೊಂಡ್ಬಿಟ್ಟಿದೆ ಅಂದರೆ ತುಂಬ ಚೆನ್ನಾಗಿ ಗಿಡ ಅದು ಎಲ್ಲನೂ ಕೂಡ ಬೆಳ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು.
ನಾನು ಹೋಗ್ಬಿಟ್ಟು 2 ತಿಂಗಳು ಆಯ್ತು ಅನ್ಸುತ್ತೆ ಊರಿಗೆ ಹೋಗ್ಬಿಟ್ಟು. ಇವಾಗೆಲ್ಲ ಹಾಸಿಗೆನೂ ಕೂಡ ಸ್ವಲ್ಪ ಒಣಗಿದ್ದೆ, ಸ್ವಲ್ಪ ಸ್ಮೆಲ್ ಬಂದಂಗೆ ಆಗ್ತಿತ್ತು, ವಾಶ್ನು ಕೂಡ ಮಾಡಬೇಕು. ಬಿಸಿಲು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇಲ್ಲಿ ಮಳೆನೂ ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ಬೋದು. ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಗಿಡ ಅದು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ನಾನು ಮೊದಲು ತೋರಿಸಿರೋ ವಿಡಿಯೋಗಳಲ್ಲಿ ಗಿಡಗಳೆಲ್ಲ ತುಂಬ ಬೆಳ್ಕೊಂಡಿದ್ದಿಲ್ಲ, ಇಷ್ಟೊಂದೆಲ್ಲ ಬೆಳ್ಕೊಂಡಿದ್ದಿಲ್ಲ, ಹಚ್ಚ ಹಸಿರಾಗೂ ಕೂಡ ಇದ್ದಿದ್ದಿಲ್ಲ. ಇವಾಗ ನೋಡಬಹುದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಅಂದರೆ ನಮ್ಮ ಮನೆಯಿಂದನೇ ಗ್ರೌಂಡ್ ಇರೋದ್ರಿಂದ ಗಿಡಗಳು ತುಂಬ ಜಾಸ್ತಿ ಇರೋದ್ರಿಂದ ನ್ಯಾಚುರಲ್ ಆಗಿ ಗಾಳಿನೂ ಕೂಡ ಚೆನ್ನಾಗಿ ಬರುತ್ತೆ ನಮ್ಮ ಮನೆಗೆ. ಕಿಟಕಿ ಕೂಡ ಆ ಸೈಡೇ ಇರೋದ್ರಿಂದ ಎಲ್ಲನೂ ಗಾಳಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಫ್ಯಾನೇ ಹಾಕೋದಿಲ್ಲ ಅಂತ ಹೇಳ್ಬೋದು. ಕಿಟಕಿನ ಓಪನ್ ಮಾಡಿ ಇಟ್ಬಿಟ್ರೆ ಗಾಳಿ ಎಷ್ಟು ಬೇಕಷ್ಟು ಗಾಳಿ ತಾನಾಗೆ ಬರ್ತಾ ಇರುತ್ತೆ. ಅದೊಂದು ಚಲೋ ಅಂತ ಹೇಳ್ಬಹುದು ನಮಗೆ. ಇವತ್ತು ನಾನು ಹೇರ್ ವಾಶ್ನು ಕೂಡ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ. ನಾನು ಹೇರ್ನ ಆದಷ್ಟು ಬಿಸಿಲಿಗೆ ಒಣಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ನನ್ನ ಕೂದಲು ಇಷ್ಟು ಚೆನ್ನಾಗಿ, ಇಷ್ಟು ನ್ಯಾಚುರಲ್ ಆಗಿ, ಇಷ್ಟು ಉದ್ದವಾಗಿರೋದು ಅಂತಾನು ಹೇಳಬಹುದು. ನೀವು ನಿಮ್ಮ ಕೂದಲನ್ನು ಹೇರ್ ವಾಶ್ ಮಾಡಿದಾಗ ಇದು ಟಿಪ್ ಅಂತ ಹೇಳ್ತೀನಿ ನಾನು. ಆದಷ್ಟು ನೀವು ಹೇರ್ ಡ್ರೈಯರ್ಗಳನ್ನಾಗಿರ್ಬೋದು ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಟೈಮ್ ಇದ್ದರೆ ನೀವು ಬಿಸಿಲಿಗೆ ಒಣಗಿಸಿ, ಆದಷ್ಟು ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಅಂತ. ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಅವಕ್ಕೆ ಸೂರ್ಯನ ಕಿರಣಗಳು ಬಿದ್ದಂಗಾಗುತ್ತೆ. ಆ ಸೂರ್ಯನ ಕಿರಣಗಳಿಂದ ಒಣಗಿಸಿದ್ರೆ ತುಂಬ ಕೂದಲು ಚೆನ್ನಾಗಿ ಕೂಡ ಕಾಣುತ್ತೆ, ತುಂಬ ಚೆನ್ನಾಗಿ ಕೂಡ ಬೆಳೀಲಿಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಯಾವಾಗಲೂ ಬಿಸಿಲಿಗೆ ಒಣಗಿಸೋದು. ಹೇರ್ ಡ್ರೈಯರ್ ಇದ್ದರೂ ಕೂಡ ನಾನು ಚಳಿಗಾಲದಲ್ಲಿ ನಂಗೆ ಟೈಮ್ ಇರಲಿಕ್ಕಾದ್ರೆ ಅಷ್ಟೇ ನಾನು ಹೇರ್ ಡ್ರೈಯರಿಂದ ಡ್ರೈ ಮಾಡ್ಕೊಳ್ಳೋದು ಅಷ್ಟೇ. ಇಲ್ಲಾಂದರೆ ನಾನು ಯಾವಾಗಲೂ ಬಿಸಿಲಿಗೆ ಒಣಗಿಸೋದು. ಇವತ್ತಿನ ಲಾಗ್ ಇಷ್ಟ ಇರುತ್ತೆ. ಮುಂದೆ ಏನೇನಾಗುತ್ತೆ ಅನ್ನೋದನ್ನ ಲಾಗ್ಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ಲಾಗ್ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.